ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಂತೆ ಕಳೆದುಕೊಂಡಿದೆ. ಟಿವಿಕೆಗೆ ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲವನ್ನ ಘೋಷಣೆ ಮಾಡಿದೆ. ಆ ಮೂಲಕ ಮೈತ್ರಿಯನ್ನ ಒಡೆದು ಹೊಸ ಮೈತ್ರಿಗೆ ಕಾಲಿಟ್ಟಿದ್ದಾರೆ. ಹಳೆ ಸಂಬಂಧವನ್ನ ಮುರಿದುಕೊಂಡು ಹೊಸ ಸಂಬಂಧವನ್ನ ಬೆಳೆಸ್ತಾ ಇದೆ ಕಾಂಗ್ರೆಸ್. ಷರತ್ತುಬದ್ಧ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಬ್ಲೇಮ್ ಗೇಮ್ ವಿಪರೀತವಾಗಿ ಇವ್ರ ಮಧ್ಯದಲ್ಲಿ ಇತ್ತು. ಅದು ಹೋಗ್ತಾ ಇದ್ದ ರೀತಿ ನೋಡಿದ್ರೆ ಪಕ್ಕ ಇವರಿಬ್ಬರಿಗೂ ಡಿವೋರ್ಸ್ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇತ್ತು. ಫೈನಲಿ ಈಗ ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವರ ಜೊತೆಗೆ ನಮ್ಮ ಸಹಮತ ಅನ್ನೋದನ್ನ ಕಾಂಗ್ರೆಸ್ ಹೇಳಿದೆ. ಏನೋ ಒಂದು ಕಂಡೀಷನ್ ಇಟ್ಟಿದ್ದಾರಂತೆ. ಕಂಡೀಷನ್ ಇರ್ಬೋದು ಅಥವಾ ರಿಕ್ವೆಸ್ಟು ಇರ್ಬೋದು. ಯಾಕಂದ್ರೆ ಇವ್ರಿರೋದು 5 ಜನ, ಅವರಿರೋದು 107 ಜನ. ಟಿವಿಕೆಗೆ ಕಾಂಗ್ರೆಸ್ ಅಧಿಕೃತ ಬೆಂಬಲದ ಬಗ್ಗೆ ಘೋಷಣೆ ಆಗಿದೆ. ಕಾಂಗ್ರೆಸ್ಗೂ ಇದು ಅನಿವಾರ್ಯ ಆಗಿತ್ತು. ಯಾಕಂದ್ರೆ ಕಳೆದ 50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಒಬ್ಬ MLA ಕೂಡ ಮಿನಿಸ್ಟರ್ ಆಗಿರಲಿಲ್ಲ. ಸುಮ್ಮನೆ ಕಾಂಗ್ರೆಸ್ನ ಅಂದ್ರೆ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ ತೆಗೆದು ನೋಡ್ತಾ ಇದ್ದಾಗ ಕಾಂಗ್ರೆಸ್ನವ್ರು ಎಷ್ಟೊಂದು ಸಲ ಗೆದ್ದಿದ್ದಾರೆ. ಅಂದ್ರೆ 30 ಜನ 20 ಜನ ಶಾಸಕರು ಗೆದ್ದು ಡಿಎಂಕೆ ಜೊತೆ ಜೂನಿಯರ್ ಪಾರ್ಟ್ನರ್ ಆಗಿದ್ರು ಕೂಡ ಅವ್ರನ್ನ ಯಾವತ್ತೂ ಮಿನಿಸ್ಟ್ರೇ ಮಾಡಿರಲಿಲ್ಲ. ಶಾಸಕರಾಗೆ ಕೂತ್ಕೊಳ್ಳೋಕೆ ಲಾಯಕ್ಕು ಅಂತ ಡಿಎಂಕೆ ಯಾವಾಗಲೂ ಹೇಳ್ತಾ ಇತ್ತು. 2021 2006ರಿಂದ 11 ಈಗ ಮಂತ್ರಿಗಿರಿಯ ಆಸೆ ಚಿಗುರಿದ ಕೂಡಲೇ ಟಿವಿಕೆಗೆ ಕಾಂಗ್ರೆಸ್ ಸಪೋರ್ಟ್ ಅನ್ನ ಫುಲ್ ಫ್ಲೆಡ್ಜ್ಡ್ ಆಗಿ ಕೊಟ್ಟಿದೆ. ಬಟ್ ಕೇವಲ 5 ಜನರ ಸಹಾಯ ಸಾಕಾಗಲ್ಲ ಟಿವಿಕೆಗೆ. ಈ ಕಡೆಗೆ AIADMK ಅವರು ಕೂಡ ನಾವು ಬೆಂಬಲ ಕೊಡ್ತಿದ್ದೀವಿ ಅಂತಿದ್ದಾರೆ. ಹೀಗಾಗಿ ಇಲ್ಲಿ ತನಕ ಕುತೂಹಲ ಇದೆ. ಕಾಂಗ್ರೆಸ್ DMKಯನ್ನ ಡಂಪ್ ಮಾಡಿರೋದು ಅಫಿಷಿಯಲ್ ಆಗ್ತಾ ಇದೆ. ಕಾಂಗ್ರೆಸ್ DMKಯನ್ನ ಡಂಪ್ ಮಾಡಿದೆ. ಯಾವ ಕಾಂಗ್ರೆಸ್ ಇಡೀ ರಾಷ್ಟ್ರದಾದ್ಯಂತ ಸಿದ್ಧಾಂತ, ಐಡಿಯಾಲಜಿ, ಗೆದ್ದೆತ್ತಿನ ಬಾಲ ನಾವು ಹಿಡಿಯಲ್ಲ, ಅವಕಾಶವಾದಿ ರಾಜಕಾರಣ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ರು, ಈಗ ಅವರೇ DMK ಜೊತೆಗೆ ಕಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಶಿಪ್ ಅನ್ನ. ಜೊತೆಗೆ ವಿಜಯ್ ಜೊತೆಗೆ ಹೋಗೋಣ ಅಂತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಅಫಿಷಿಯಲ್ ಆಗ್ತಾ ಇದೆ. ಕಾಂಗ್ರೆಸ್ 5 ಜನರ ಶಾಸಕರ ಜೊತೆಗೆ ಟಿವಿಕೆ ಜೊತೆಗೆ ಹೆಜ್ಜೆ ಇಡ್ತಾ ಇರೋದು. ಬಟ್ 5 ಜನ ಮಾತ್ರ ಸಾಕಾಗಲ್ಲ. ಇನ್ನುಳಿದವ್ರನ್ನ ಕರ್ಕೊಂಡು ಬರೋ ಜವಾಬ್ದಾರಿ ಏನಾದರೂ ಹೊತ್ಕೊಂಡಿದ್ಯಾ ಕಾಂಗ್ರೆಸ್? ನಾನು ಕರ್ಕೊಂಡು ಬರ್ತೀನಿ, ನೀವು ಯೋಚನೆ ಮಾಡ್ಬಿಡಿ ಅಂತ ಏನಾದರೂ ಭರವಸೆ ಕೊಟ್ಟಿದ್ದಾರಾ? ನೋಡಿ, ಸದ್ಯಕ್ಕೆ ಇದು ನಿರೀಕ್ಷಿತವಾದಂತ ಬೆಳವಣಿಗೆ. ಇವತ್ತು ಬೆಳಗ್ಗೆಯಿಂದಲೇ ಬಹುತೇಕ ಖಚಿತ ಆಗಿತ್ತು ಕಾಂಗ್ರೆಸ್ ಟಿವಿಕೆ ಜೊತೆಗೆ ಹೋಗುತ್ತೆ ಅನ್ನುವಂಥದ್ದು. ಸೊ ಈಗ ಅಧಿಕೃತವಾದಂತ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಇವತ್ತು ಕಾಂಗ್ರೆಸ್ ಶಾಸಕರ ಸಭೆಯನ್ನ ಸ್ಥಳೀಯ ಮಟ್ಟದಲ್ಲಿ ಮಾಡಲಾಗಿತ್ತು. ಆ ಸಭೆಯ ಬಳಿಕ ಈಗ ಕಾಂಗ್ರೆಸ್ನ ಉಸ್ತುವಾರಿ ಗಿರೀಶ್ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಇನ್ನು 7-8 ಸ್ಥಾನಗಳು ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದಾವೆ. ಮತ್ತೊಂದು ಕಡೆಗೆ ವಿಜಯ್ ಕೂಡ ಈಗಾಗಲೇ ಎಲ್ಲಾ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಅಲ್ಲಿರುವಂತ ಪಕ್ಷಗಳಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಅವರಿಂದವೂ ಕೂಡ ಬೆಂಬಲದ ನಿರೀಕ್ಷೆಯಲ್ಲಿ ಇದ್ದಾರೆ. ಬಹುತೇಕ ಕಮ್ಯುನಿಸ್ಟ್ 8ನೇ ತಾರೀಕು ಬೆಂಬಲವನ್ನ ನಾವು ಏನು ಅನ್ನುವಂಥದ್ದನ್ನ ಹೇಳ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಹುತೇಕ ಕಮ್ಯುನಿಸ್ಟ್ ಪಕ್ಷವೂ ಕೂಡ ಬೆಂಬಲವನ್ನ ಸೂಚಿಸುವಂತ ಸಾಧ್ಯತೆಗಳಿದಾವೆ. ಇದರೊಟ್ಟಿಗೆ ಇನ್ನು ಕೆಲವು ಪಕ್ಷಗಳಿದಾವೆ. ಅವುಗಳು ಕೂಡ ಈ ಬಗ್ಗೆ ಇವತ್ತು ಸಂಜೆ ಒಳಗಡೆ ಒಂದು ಅಧಿಕೃತವಾದಂತ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಬಹುತೇಕ DMK ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಪಕ್ಷಗಳೇನಿದಾವೆ, ಮೈತ್ರಿ ಪಕ್ಷಗಳು, ಅವು ಟಿವಿಕೆ ಜೊತೆಗೆ ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಷ್ಟೊತ್ತು ಕೂಡ ಬರೀ ಟಿವಿಕೆ ಮಾತ್ರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಈಗ ಕಾಂಗ್ರೆಸ್ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್ ಏನೇ ಹೇಳಿ, ಈಗ ಸೊರಗಿ ಬೆಂಡಾಗಿರ್ಬೋದು, ಬಟ್ ಅವ್ರಿಗೆ ಈ ಥರದ್ದೆಲ್ಲ ಚರ್ಚೆಗಳು ಬಾರ್ಗೇನ್ ಮಾಡಿ ಅಭ್ಯಾಸ ಇದೆ. ಸಣ್ಣ ಪುಟ್ಟ ಪಕ್ಷಗಳನ್ನು ಒಗ್ಗೂಡಿಸಿ ಅಭ್ಯಾಸ ಇದೆ. ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಂದು ಕಡೆಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ತಮ್ಮ ಸಪೋರ್ಟನ್ನು ಕೊಟ್ಟು, ವಿಜಯ್ಗೆ ಸಪೋರ್ಟ್ ಕೊಟ್ಟು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿರುವಂತಹ ಒಂದು ಫೋಟೋ ನೋಡ್ತಾ ಇದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹೆಡರ್ ಇದೆ. ಇಡೀ ಪತ್ರದ ಸಾರಾಂಶ ಇಷ್ಟೇ. ಪ್ರೆಸ್ ರಿಲೀಸ್ ಮಾಡೋದ್ರ ಮೂಲಕ ನಾವು ವಿಜಯ್ ಅವರ ಜೊತೆಗೆ ಹೋಗ್ತಾ ಇದ್ದೀವಿ, ವಿಜಯ್ಗೆ ಸಪೋರ್ಟ್ ನಮ್ಮ 5 ಜನ ಶಾಸಕರು ಕೊಡ್ತಾ ಇದ್ದಾರೆ. ಪ್ರೆಸ್ ನೋಟಲ್ಲಿ ಸಾಮಾನ್ಯವಾಗಿ ಅನ್ಕಂಡೀಷ್ನಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತಲೇ ಬರ್ಕೊಳ್ತಾರೆ. ಬಟ್ ಇಬ್ಬರು ಮಂತ್ರಿಗಿರಿಯ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ.